ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅಮೆರಿಕ ಅಧ್ಯಕ್ಷರಾಗಿ ಟ್ರಂಪ್ ಆಯ್ಕೆಯಾಗ್ತಾ ಇದ್ದಂತೆ ಅಮೆರಿಕದಲ್ಲಿ ಭಾರತೀಯರಿಗೆ ಪ್ರಾಮುಖ್ಯತೆ ಹೆಚ್ಚಾಗುತ್ತಿದೆ. ಟ್ರಂಪ್ ತಮ್ಮ ಸಂಪುಟದಲ್ಲಿ ಭಾರತೀಯರಿಗೆ ಸ್ಥಾನ ನೀಡ್ತಾ ಇದ್ದಾರೆ. ಅದರಲ್ಲೂ ಕೆಲವೊಂದು ಪ್ರಮುಖ ಸ್ಥಾನಗಳಲ್ಲಿ ಭಾರತೀಯರನ್ನೇ ಕೂರಿಸಿದ್ದಾರೆ ಟ್ರಂಪ್. ಇಂಟ್ರೆಸ್ಟಿಂಗ್ ಸಂಗತಿ ಏನಪ್ಪಾ ಅಂತ ಕೇಳಿದ್ರೆ, ಅಮೆರಿಕ ಗುಪ್ತಚರ ಇಲಾಖೆಗೂ ಕೂಡ ಹಿಂದೂ ಮಹಿಳೆಯನ್ನೇ ಬಾಸ್ ಮಾಡಿಬಿಟ್ಟಿದ್ದಾರೆ ಟ್ರಂಪ್. ಹೌದು, ಜಗತ್ತಿನ ಪವರ್ಫುಲ್ ಸೀಕ್ರೆಟ್ ಏಜೆನ್ಸಿಗಳಲ್ಲಿ ಒಂದಾಗಿರುವ ಅಮೆರಿಕದ ಗುಪ್ತಚರ ಇಲಾಖೆಗೆ ಹಿಂದೂ ಧರ್ಮವನ್ನ ಪಾಲಿಸುತ್ತಿರುವ ತುಳಸಿ ಎಂಬುವವರನ್ನ ಟ್ರಂಪ್ ಆಯ್ಕೆ ಮಾಡಿದ್ದಾರೆ. ಅಲ್ಲಿಗೆ ತುಳಸಿ ಅಮೆರಿಕದ ಪವರ್ಫುಲ್ ಪೊಸಿಷನ್ನಲ್ಲಿ ಕುಳಿತುಕೊಂಡು ಬಿಟ್ಟಿದ್ದಾರೆ. ಕೃಷ್ಣನ ಅಪ್ಪಟ ಭಕ್ತಿಗೆ ಟ್ರಂಪ್ ನಂಬಿಕಸ್ಥ ಸ್ಥಾನ ನೀಡಿಬಿಟ್ಟಿದ್ದಾರೆ. ಪ್ರತಿದಿನ ಭಗವದ್ಗೀತೆಯನ್ನ ಪಠಿಸಿ ಕೃಷ್ಣನನ್ನ ಪೂಜಿಸುವ ತುಳಸಿ ಅಮೆರಿಕದ ಗುಪ್ತಚರ ಇಲಾಖೆಯನ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ತಾ ಇದ್ದಂತೆ ದುಷ್ಟರಿಗೆ ಎದೆ ನಡುಗೋದಕ್ಕೆ ಶುರುವಾಗಿದೆ. ಭಾರತೀಯ ಮೂಲದ ಕ್ಯಾಶ್ ಪಟೇಲ್ ಅವರಿಗೆ ಗುಪ್ತಚರ ಇಲಾಖೆಯ ಜವಾಬ್ದಾರಿಯನ್ನ ನೀಡಲಾಗುತ್ತೆ ಅನ್ನುವ ಮಾತುಗಳು ಕೇಳಿ ಬಂದಿತ್ತು. ಆದರೆ ಕೊನೆ ಕ್ಷಣದಲ್ಲಿ ತುಳಸಿ ಅವರಿಗೆ ಈ ಪವರ್ಫುಲ್ ಸ್ಥಾನವನ್ನ ನೀಡಲಾಗಿದೆ. ಅಲ್ಲಿಗೆ ಟ್ರಂಪ್ ಆಡಳಿತದಲ್ಲಿ ಸ್ಥಾನ ಪಡೆದ ಮೊದಲ ಹಿಂದೂ ಮಹಿಳೆ ಅನ್ನುವ ಖ್ಯಾತಿಗೆ ತುಳಸಿ ಪಾತ್ರವಾಗಿದ್ದಾರೆ. ಸ್ನೇಹಿತರೆ, ಆರಂಭದಲ್ಲೇ ಒಂದು ವಿಚಾರವನ್ನ ಸ್ಪಷ್ಟಪಡಿಸಿ ಬಿಡ್ತೀವಿ. ಅಮೆರಿಕದಲ್ಲಿ ಬೇರೆ ಬೇರೆ ಸೀಕ್ರೆಟ್ ಏಜೆನ್ಸಿಗಳಿದ್ದಾವೆ. ಅಲ್ಲಿನ ಸರ್ಕಾರದ ಪ್ರಕಾರ ಬರೋಬ್ಬರಿ 18 ಗುಪ್ತಚರ ಇಲಾಖೆಯನ್ನ ಅಮೆರಿಕ ಸರ್ಕಾರ ಹೊಂದಿದೆ. ಈ ಎಲ್ಲ 18 ಗುಪ್ತಚರ ಇಲಾಖೆಗಳಿಗೆ ತುಳಸಿ ಅವರೇ ಬಾಸ್. ಹೀಗೆ ತುಳಸಿ ಅಮೆರಿಕದ ಪವರ್ಫುಲ್ ಸ್ಥಾನವನ್ನ ಅಲಂಕರಿಸುತ್ತಿದ್ದಂತೆ ತುಳಸಿ ಅವರ ಹಿನ್ನೆಲೆ ಬಗ್ಗೆ ಜಗತ್ತು ಕುತೂಹಲದಿಂದ ನೋಡ್ತಾ ಇದೆ. ಹೆಸರು ನೋಡಿದರೆ ಹಿಂದೂ ಅನ್ನೋದು ಕನ್ಫರ್ಮ್ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ತುಳಸಿ ಅವರ ಬಗ್ಗೆ ಜನ ಸರ್ಚ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಷ್ಟಕ್ಕೂ ಯಾರು ಈ ತುಳಸಿ? ಟ್ರಂಪ್ ನಂಬಿಕಸ್ಥ ಸ್ಥಾನವನ್ನ ಹಿಂದೂ ಮಹಿಳೆಗೆ ಕೊಟ್ಟಿದ್ದು ಯಾಕೆ? ತುಳಸಿ ಭಾರತೀಯ ಮೂಲದವರ? ತುಳಸಿಯವರ ಹಿನ್ನೆಲೆ ಏನು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಅಮೆರಿಕದ ಮೋಸ್ಟ್ ಪವರ್ಫುಲ್ ಸ್ಥಾನದಲ್ಲಿ ಹಿಂದೂ ಮಹಿಳೆ ತುಳಸಿ ಕುಳಿತುಕೊಂಡಿದ್ದಾರೆ. ಟ್ರಂಪ್ ತನ್ನ ದೇಶದ ಗುಪ್ತ ಇಲಾಖೆಗಳ ಜವಾಬ್ದಾರಿಯನ್ನ ತುಳಸಿ ಅವರಿಗೆ ನೀಡಿದ್ದಾರೆ. ತುಳಸಿ ಅನ್ನುವ ಹೆಸರು ಕೇಳಿದ ಕೂಡಲೇ ಇವರು ಭಾರತೀಯ ಮೂಲದವರು ಅಂತ ನಿಮಗೂ ಕೂಡ ಅನಿಸಿರಬಹುದು. ಅದರಲ್ಲೂ ಹಿಂದೂ ಆಗಿರೋದ್ರಿಂದ ತುಳಸಿ ಖಂಡಿತವಾಗಿಯೂ ಭಾರತೀಯ ಮೂಲದವರಾಗಿರಬಹುದು ಅಂತ ನಿಮ್ಮಲ್ಲಿ ತುಂಬಾ ಜನ ಅಂದುಕೊಂಡಿರಬಹುದು. ಆದರೆ ತುಳಸಿ ಭಾರತೀಯ ಮೂಲದವರಲ್ಲ. ಅಂದ್ರೆ ಇವರ ಅಪ್ಪ ಅಮ್ಮ ಆಗ್ಲಿ, ತಾತ ಮುತ್ತಾತ ಆಗ್ಲಿ, ಯಾರಿಗೂ ಕೂಡ ಭಾರತದ ಸಂಬಂಧ ಇಲ್ಲ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ತುಳಸಿ ಪ್ಯೂರ್ ಅಮೆರಿಕನ್ ಮಹಿಳೆ. ತುಳಸಿಯವರ ತಂದೆ ತಾಯಿ ಅಮೆರಿಕದವರು, ಆದರೆ ಅವರು ಹಿಂದೂ ಧರ್ಮವನ್ನ ಪಾಲಿಸೋದಕ್ಕೆ ಶುರು ಮಾಡಿದ್ರಿಂದ ಮಗಳಿಗೆ ತುಳಸಿ ಅನ್ನುವ ಹೆಸರನ್ನ ಇಟ್ಟಿದ್ರು. ಅಮೆರಿಕದ ರಾಜಕೀಯ ವ್ಯವಸ್ಥೆಯಲ್ಲಿ ತುಳಸಿ ಅವರ ಜರ್ನಿ ತುಂಬಾನೇ ರೋಚಕವಾಗಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ? ತುಳಸಿ ಈ ಹಿಂದೆ ಡೆಮೊಕ್ರಾಟಿಕ್ ಪಕ್ಷದಲ್ಲಿದ್ದವರು. ಅಂದರೆ ಬೈಡನ್, ಕಮಲಾ ಹ್ಯಾರಿಸ್ ಇದ್ದಾರಲ್ಲ, ಆ ಪಕ್ಷ ಡೆಮೊಕ್ರಾಟಿಕ್ ಪಕ್ಷದಲ್ಲಿದ್ದ ಸಂದರ್ಭದಲ್ಲಿ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಕೂಡ ತುಳಸಿ ಸ್ಪರ್ಧೆ ಮಾಡಿದ್ರು. ಮುಂದೆ ಡೆಮೊಕ್ರಾಟಿಕ್ ಪಕ್ಷದಲ್ಲಿ ಸರಿಯಾದ ಸ್ಥಾನಮಾನ ಸಿಗೋದಿಲ್ಲ. ಹೀಗಾಗಿ ಆ ಪಕ್ಷವನ್ನ ತೊರೆದು ಟ್ರಂಪ್ ಪಕ್ಷವನ್ನ ಜಾಯಿನ್ ಆಗ್ತಾರೆ ತುಳಸಿ. ತುಳಸಿ ಅವರು ಭಾರತೀಯ ಮೂಲದವರಲ್ಲದೇ ಇದ್ರು. ಅವರಿಗೆ ಭಾರತದ ಮೇಲೆ ಅಪಾರ ಪ್ರಮಾಣದ ಪ್ರೀತಿ ಇದೆ. ಯಾವಾಗಲೂ ಭಾರತ ಹಾಗೂ ಅಮೆರಿಕ ನಡುವಿನ ಸಂಬಂಧದ ಬಗ್ಗೆ ತುಳಸಿ ಮಾತನಾಡ್ತಲೇ ಇರ್ತಾರೆ. ಭಾರತ ಹಾಗೂ ಅಮೆರಿಕ ನಡುವಿನ ಸಂಬಂಧ ಚೆನ್ನಾಗಿರಬೇಕು ಅನ್ನುವ ಮಾತುಗಳನ್ನ ತುಳಸಿ ಹೇಳುತ್ತಲೇ ಇರ್ತಾರೆ. ಕೇವಲ ಭಾರತದ ಮೇಲೆ ಪ್ರೀತಿ ಇರೋದಲ್ಲ, ಪಾಕಿಸ್ತಾನವನ್ನ ಕಂಡ್ರೆ ತುಳಸಿಗೆ ಆಗೋದೇ ಇಲ್ಲ. ಪಾಕಿಸ್ತಾನದ ವಿರುದ್ಧ ತುಂಬಾ ಸಲ ಬಹಿರಂಗ ಹೇಳಿಕೆಗಳನ್ನ ತುಳಸಿ ಕೊಟ್ಟಿದ್ದಾರೆ. ಇನ್ನು ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಆಗುತ್ತಿರುವ ದೌರ್ಜನ್ಯದ ಬಗ್ಗೆ ಕೂಡ ತುಳಸಿ ಧ್ವನಿ ಎತ್ತಿದ್ರು. ಈ ಕುರಿತಂತೆ ಅಮೆರಿಕದ ಸಂಸತ್ತಿನಲ್ಲಿ ಕೂಡ ತುಳಸಿ ಮಾತನಾಡಿದ್ರು. ಹಿಂದೂಗಳ ಮೇಲೆ ಜಗತ್ತಿನ ಯಾವ ಮೂಲೆಯಲ್ಲಿ ದೌರ್ಜನ್ಯ ನಡೆದರೂ ತುಳಸಿ ಮೊದಲು ಧ್ವನಿ ಎತ್ತುತ್ತಾರೆ. ಅಮೆರಿಕದ ರಾಜಕೀಯ ನಾಯಕರು ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಅಲ್ಪ ಸ್ವಲ್ಪ ತೊಂದರೆಯಾದಾಗ್ಲೂ ಏನೇನೋ ಮಾತನಾಡ್ತಾರೆ. ಆದರೆ ಹಿಂದೂಗಳ ಮೇಲೆ ದೌರ್ಜನ್ಯ ಆದಾಗ ಯಾರೂ ಕೂಡ ಮಾತನಾಡೋದಿಲ್ಲ. ಆದರೆ ತುಳಸಿ ಮಾತ್ರ ಪ್ರತಿ ಬಾರಿ ಹಿಂದೂಗಳ ಮೇಲೆ ಯಾವುದೇ ರೀತಿಯ ದೌರ್ಜನ್ಯ ಆದರೂ ಧ್ವನಿ ಎತ್ತಿದ್ದಾರೆ. ಅಮೆರಿಕದ ಸೆನೆಟರ್ ಆಗಿದ್ದ ಸಂದರ್ಭದಲ್ಲಿ ಕೂಡ ತುಳಸಿ ಸಂಸತ್ತಿನಲ್ಲೇ ಪಾಕಿಸ್ತಾನದ ವಿರುದ್ಧ ಮಾತನಾಡಿದ್ರು. ಪಾಕಿಸ್ತಾನ ಭಯೋತ್ಪಾದನೆಗೆ ಯಾವ ರೀತಿ ಬೆಂಬಲ ನೀಡ್ತಾ ಇದೆ ಅನ್ನೋದನ್ನ ಅಮೆರಿಕ ಸಂಸತ್ತಿನಲ್ಲೇ ಕುಳಿತುಕೊಂಡು ಗಟ್ಟಿ ಧ್ವನಿಯಲ್ಲೇ ಹೇಳಿಬಿಟ್ಟಿದ್ರು ತುಳಸಿ. ಈಗ ತುಳಸಿ ಅಮೆರಿಕ ಸೀಕ್ರೆಟ್ ಏಜೆನ್ಸಿಗಳ ಮುಖ್ಯಸ್ಥರಾಗ್ತಾ ಇದ್ದಂತೆ ಮೊದಲು ನಡುಕ ಶುರುವಾಗಿದ್ದೆ ಪಾಕಿಸ್ತಾನಕ್ಕೆ. ತುಳಸಿಯ ಹೆಸರು ಕೇಳಿದ್ರೆ ನಡುಗುವ ಪಾಕಿಸ್ತಾನ ಈಗ ಅವರಿಗೆ ಸಿಕ್ಕಿರುವ ಸ್ಥಾನಮಾನವನ್ನ ನೋಡಿ ನಡಕ್ತಾ ಇದೆ. ಅದರಲ್ಲೂ ತುಳಸಿಗೆ ಭಯೋತ್ಪಾದಕ ಸಂಘಟನೆಗಳನ್ನ ಕಂಡ್ರೆ ಆಗೋದಿಲ್ಲ. ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳು, ಟರ್ಕಿಯ ಸಂಘಟನೆಗಳು, ಐಸಿಸ್ನಂತಹ ಸಂಘಟನೆಗಳ ವಿರುದ್ಧ ತುಂಬಾ ಸಲ ತುಳಸಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ.
ಅಲ್ಲಿಗೆ ಭಾರತದ ಪರವಾಗಿರುವ ಎಲ್ಲ ಗುಣಗಳು ತುಳಸಿ ಅವರಿಗಿದೆ. ಇದೇ ಕಾರಣಕ್ಕಾಗಿ ತುಳಸಿ ಈ ದೊಡ್ಡ ಸ್ಥಾನ ಅಲಂಕರಿಸುತ್ತಿದ್ದಂತೆ ಟ್ರಂಪ್ ದೊಡ್ಡ ರಿಸ್ಕ್ ತೆಗೆದುಕೊಂಡಿದ್ದಾರೆ ಅಂತ ಕೆಲವರು ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಟ್ರಂಪ್ ಈ ನಿರ್ಧಾರದಿಂದ ಕೇವಲ ಜಗತ್ತಿಗೆ ಮಾತ್ರವಲ್ಲ, ಅಮೆರಿಕಾಗೂ ಕೂಡ ಮುಂದಿನ ದಿನಗಳಲ್ಲಿ ತೊಂದರೆ ಆಗಬಹುದು ಅಂತ ಬಿಂಬಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೆಲವರು ಒಂದು ಹೆಜ್ಜೆ ಮುಂದೆ ಹೋಗಿ ತುಳಸಿ ರಷ್ಯಾದ ಪರವಾಗಿದ್ದಾರೆ ಅನ್ನುವ ಅಪಪ್ರಚಾರಗಳು ಕೂಡ ಶುರುವಾಗಿದೆ. ಏನಾದರೂ ಮಾಡಿ ಈಕೆಯನ್ನ ಅಮೆರಿಕಾದ ಪವರ್ಫುಲ್ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅಂತ ತುಂಬಾ ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಆ ಪ್ರಯತ್ನದಲ್ಲಿ ಸದ್ಯಕ್ಕಂತೂ ಯಶಸ್ಸು ಸಿಗೋದಿಲ್ಲ. ಕಾರಣ ತುಳಸಿ ಟ್ರಂಪ್ ಜೊತೆ ತುಂಬಾ ಆಪ್ತರಾಗಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದರೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಇದೇ ತುಳಸಿ ಟ್ರಂಪ್ಗೆ ಭಾಷಣಗಳನ್ನು ಬರೆದುಕೊಡ್ತಾ ಇದ್ರು. ಅದರಲ್ಲೂ ಅಮೆರಿಕಾದ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಎರಡು ಅಭ್ಯರ್ಥಿಗಳ ನಡುವೆ ಚರ್ಚೆಗಳು ನಡೆಯುತ್ತೆ. ಆ ಮುಖಾಮುಖಿ ಡಿಬೇಟ್ನ ಸಂದರ್ಭದಲ್ಲಿ ಕೂಡ ಟ್ರಂಪ್ಗೆ ಭಾಷಣ ಬರೆದು ಕೊಟ್ಟಿದ್ದು ಇದೇ ತುಳಸಿ. ಹೀಗಾಗಿ ಯಾರು ಏನೇ ಹೇಳಿದ್ರು ಟ್ರಂಪ್ ಸದ್ಯದ ಮಟ್ಟಿಗಂತೂ ಕೇಳುವ ಪರಿಸ್ಥಿತಿಯಲ್ಲಿ ಇಲ್ಲ. ಇನ್ನು ತುಳಸಿ ಅವರು ಹಿಂದೂ ಧರ್ಮವನ್ನ ಸ್ವೀಕರಿಸಿದ್ದು ಹೇಗೆ ಅನ್ನೋದನ್ನ ನೋಡೋದಾದ್ರೆ ಅದಕ್ಕೆ ಕಾರಣ ತುಳಸಿ ಅವರ ತಾಯಿ ಮೂಲತಃ ಕ್ರಿಶ್ಚಿಯನ್ ಧರ್ಮದವರಾಗಿದ್ದರು. ಆದರೆ ಅವರಿಗೆ ಹಿಂದೂ ಸಂಸ್ಕೃತಿಯ ಮೇಲೆ ಅಪಾರ ಪ್ರಮಾಣದ ಪ್ರೀತಿ ಇತ್ತು. ಹೀಗಾಗಿ ಅವರು ಹಿಂದೂ ಧರ್ಮಕ್ಕೆ ಮತಾಂತರಗೊಳ್ಳುತ್ತಾರೆ. ಹೀಗೆ ಹಿಂದೂ ಧರ್ಮವನ್ನ ಪಾಲಿಸೋದಕ್ಕೆ ಶುರು ಮಾಡಿದ ತುಳಸಿ ತಾಯಿ ತಮ್ಮ ಮಕ್ಕಳಿಗೆ ಹಿಂದೂ ಹೆಸರುಗಳನ್ನು ಇಡ್ತಾ ಹೋಗ್ತಾರೆ. ತಾಯಿಯ ಹಿಂದೂ ಧರ್ಮದ ಮೇಲಿನ ಪ್ರೀತಿ ಮಕ್ಕಳ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಹೀಗೆ ಭಾರತೀಯ ಮೂಲ ಇಲ್ಲದಿದ್ದರೂ ತುಳಸಿ ಹಿಂದೂ ಧರ್ಮವನ್ನ ಪಾಲಿಸಿಕೊಂಡು ಬಂದಿದ್ದಾರೆ. ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ತುಳಸಿ ಅವರಿಗೆ ಭಗವದ್ಗೀತೆ ಅಂದರೆ ಪಂಚಪ್ರಾಣ. ಅವರು ಅಮೆರಿಕಾದ ಸಂಸದರಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ಭಗವದ್ಗೀತೆಯ ಮೇಲೆ ಪ್ರಮಾಣ ಮಾಡಿ ತಮ್ಮ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಕೇವಲ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ಮಾತ್ರವಲ್ಲ, ಪ್ರತಿನಿತ್ಯ ಭಗವದ್ಗೀತೆಯನ್ನ ಪಠಣ ಮಾಡ್ತಾರಂತೆ ತುಳಸಿ. ಎಲ್ಲದಕ್ಕಿಂತ ಹೆಚ್ಚಾಗಿ ತುಳಸಿ ಕೃಷ್ಣನ ಭಕ್ತೆ. ಅಂದಹಾಗೆ ತುಳಸಿ ಅವರಿಗೆ ಕೇವಲ 43 ವರ್ಷ ವಯಸ್ಸು. ಇವರಿಗೆ ಒಟ್ಟು 5 ಜನ ಮಕ್ಕಳಿದ್ದಾರೆ. ಈ 5 ಜನ ಮಕ್ಕಳಿಗೂ ಹಿಂದೂ ಹೆಸರನ್ನೇ ಇಟ್ಟಿದ್ದಾರೆ. ತುಳಸಿ ನಮ್ಮ ದೇಶದಲ್ಲೇ ಹುಟ್ಟಿ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನ ಮೈಗೂಡಿಸಿಕೊಂಡು ಯಾವ್ದ್ಯಾವುದೋ ಹೆಸರಿಡುವ ಜನರ ಮಧ್ಯೆ ತುಳಸಿ ಮಾತ್ರ ಹಿಂದೂ ಹೆಸರುಗಳನ್ನೇ ತಮ್ಮ ಮಕ್ಕಳಿಗೆ ಇಟ್ಟಿದ್ದಾರೆ. ತಮ್ಮ ಮಕ್ಕಳಿಗೆ ಭಕ್ತಿ, ಆರ್ಯನ್, ತುಳಸಿ ಹಾಗೂ ವೃಂದಾವನ್ ಅನ್ನುವ ಹೆಸರಿಟ್ಟಿದ್ದಾರಂತೆ. ಅಲ್ಲಿಗೆ ತುಳಸಿ ಒಬ್ಬರು ಅಪ್ಪಟ ಹಿಂದೂ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಡ. ತಮ್ಮ ಮಕ್ಕಳಿಗೂ ಕೂಡ ಹಿಂದೂ ಧರ್ಮದ ಬಗ್ಗೆ ತಿಳಿ ಹೇಳ್ತಾರೆ. ಹಿಂದೂ ಧರ್ಮದ ಸಂಸ್ಕೃತಿಯಂತೆ ಮಕ್ಕಳನ್ನ ಬೆಳೆಸ್ತಾ ಇದ್ದಾರೆ ತುಳಸಿ. ಪ್ರಮುಖವಾಗಿ ಸಸ್ಯಾಹಾರವನ್ನ ಪಾಲನೆ ಮಾಡ್ತಾರೆ. ಇಂತಹ ಅಪ್ಪಟ ಹಿಂದೂ ಮಹಿಳೆ ಈಗ ಅಮೆರಿಕಾದ ಮೋಸ್ಟ್ ಪವರ್ಫುಲ್ ಸ್ಥಾನದಲ್ಲಿ ಕುಳಿತುಕೊಂಡು ಬಿಟ್ಟಿದ್ದಾರೆ. ಅಮೆರಿಕಾದ ಸೀಕ್ರೆಟ್ ಏಜೆನ್ಸಿಗಳ ಮುಖ್ಯಸ್ಥ ಸ್ಥಾನ ಅನ್ನೋದು ಸಣ್ಣ ಪುಟ್ಟ ಹುದ್ದೆ ಅಂತ ಅಂದುಕೊಳ್ಳಬೇಡಿ. ಕೇವಲ ಅಮೆರಿಕ ಮಾತ್ರವಲ್ಲ, ಜಗತ್ತಿನಲ್ಲೇ ಈ ಹುದ್ದೆಗೆ ಒಂದು ಪ್ರಾಮುಖ್ಯತೆ ಇದೆ. ಅಮೆರಿಕಾದ ಸೀಕ್ರೆಟ್ ಏಜೆನ್ಸಿಗಳು ಮನಸ್ಸು ಮಾಡಿದ್ರೆ ಏನ್ ಬೇಕಾದರೂ ಮಾಡುವ ಸಾಮರ್ಥ್ಯವನ್ನ ಹೊಂದಿದ್ದಾವೆ. ಅದೇನೇ ಇರಲಿ, ಟ್ರಂಪ್ ಸಂಪುಟದಲ್ಲಿ ಅಥವಾ ಟ್ರಂಪ್ ಆಡಳಿತದಲ್ಲಿ ಭಾರತೀಯರಿಗೆ ಸ್ಥಾನ ನೀಡೋದರ ಜೊತೆಗೆ ಭಾರತೀಯ ಸಂಸ್ಕೃತಿಯನ್ನ ಮೈಗೂಡಿಸಿಕೊಂಡಿರುವವರಿಗೂ ಕೂಡ ದೊಡ್ಡ ದೊಡ್ಡ ಸ್ಥಾನಗಳನ್ನೇ ನೀಡಲಾಗ್ತಾ ಇದೆ. ಮೊದಲೇ ಟ್ರಂಪ್ ಭಾರತದ ಪರ ಇರುವವರು, ಈಗ ಸಂಪುಟ ಕೂಡ ಭಾರತದ ಪರವಾಗಿ ಸಿದ್ಧವಾಗ್ತಾ ಇದೆ. ಇದು ಸಹಜವಾಗಿಯೇ ಭಾರತ ವಿರೋಧಿಗಳ ಎದೆಯಲ್ಲಿ ಸಣ್ಣದೊಂದು ಭಯದ ಕಿಡಿ ಹೊತ್ತಿಸಿದೆ. ಇದೇ ರೀತಿ ಮುಂದುವರೆದ್ರೆ ಭಾರತ ವಿರೋಧಿಗಳು ಹೊಟ್ಟೆ ಉರಿಯಲ್ಲೇ ಸಾಯುವ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.